ಕುಣಿದು ಆಗ್ಲಿ ರಾಜ, ಗಂಟೆ 5:30 ಆಗ್ತಾ ಬಂತು, ಇನ್ನು ಹಾಡಿಗೆ ಕುಡಿಯೋದು. ನಿಮ್ಮ ಆಸೆಯನ್ನು ಖಂಡಿತವಾಗಿ ನಾನು ನೆರವೇರಿಸ್ತೀನಿ. ನೋಡಿ ಮಾವ, ಮತ್ತೆ ಮಾರಿಗೆಯರ ಸಂಘದಲ್ಲಿ ಕಟ್ಟಿಕೊಂಡ ಹೆಂಡತಿಗೆ ಮೋಸ ಮಾಡಿ, ಬರೀ ಸೂಳಿಯರ ಸಹವಾಸವನ್ನು ಮಾಡಿ ಹೆಂಡತಿಗೆ ಮೋಸ ಮಾಡ್ತಾ ಇರೋ ನಿಮ್ಮ ಮಗ, ಅವನು ಮಾಡಿದ್ದು ಆದರ ಅಲ್ವೇ? ಗೋದಾವರಿ, ಗಂಡಸು ಆದರ ಮಾಡಿದ್ರ ಒದ್ದು ಬುದ್ಧಿ ಹೇಳಿ ಸರಿ ದಾರಿಗೆ ತಗೊಂಡು ಬರ್ರಿ ಅಂತಾರ. ಆದ್ರೆ ಹೆಣ್ಣು ಆದರ ಮಾಡಿ ಸಿಕ್ರ ನಗುದಾರ ನಿದ್ರಿಸಿದ್ದೇನೆ ಬೋಳ್ಸ್ರಿ ಅಂತಾರ. ಬಾಳ ಮರ್ಯಾದಿದ ಬಾಳೆ ಬದುಕಿದ ಮನುಷ್ಯನನು ಮಗ ದಾರಿ ಬಿಟ್ಟ ಅಂತ ಸೊಸಿ ರೀತಿ ಬಿಡಬಾರ್ದು, ಆ ರೀತಿ ಬಿಡಬಾರ್ದು. ಉಪದೇಶ ಮಾಡೋದು ತುಂಬಾ ಸುಲಭ, ಅದರಂತೆ ನಡಿಕೊಳ್ಳೋದು ಇದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ. ಯಾಕೆ? ನಾನು ಮನುಷ್ಯರಲ್ಲಿ ನನಗೂ ಆಸೆ ಆಕಾಂಕ್ಷೆಗಳು ಯಾವುದೇ ಇಲ್ವೇ? ಎಷ್ಟು ದಿವಸ ಅಂತ ನಿಮ್ಮ ಮಗನಿಗೋಸ್ಕರ ನಾನು ದಾರಿ ಕಾಯ್ಬೇಕು ಮಾವ? ನನಗೆ ಆಸೆ ಇಲ್ವೇ? ಆಸೆ ಆಕಾಂಕ್ಷೆಯನ್ನು ತೀರಿಸಿಕೊಳ್ಳಾಕ ಆದರ ಮಾಡುವಂತ ಪರಿಹಾರ ಅಲ್ಲ ಗೋದಾವರಿ. ಏನಿತ್ತು ಒಂದು ದಿನ ಇಳಿಕೈತಿ, ತುಂಬಿತ್ತು ಒಂದಿನ ಖಾಲಿ ಆಗತ್ತಿ, ಬಂದದ್ದು ಒಂದಿನ ಹೊಕ್ಕೈತಿ. ಆಲಯ ಬರೋ ತನಕ ಮನುಷ್ಯ ತಾಳ್ಮೆಯಿಂದ ಕಾಯಬೇಕು, ನಾನು ಸಿದ್ಧವಿಲ್ಲ ಕಾಯೋದಕ್ಕೆ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಬರೋ ಭಾಗ್ಯವನ್ನು ನೆನೆದು ಬಾರನೆಂಬುದನ್ನು ಬಿಟ್ಟು ಬಿಡು ಅಂತ. ಏನೇ ಬಂದ್ರು ನನ್ನ ಆಸೆ ತೀರಿಸಿಕೊಳ್ಳೋದಕ್ಕೆ ಬಂದಿರುವಂತ ಈ ಸಮಯ ಮಾತ್ರ ನಾನು ಯಾವ ಕಾಲಕ್ಕೂ ಬಿಟ್ಟು ಕೊಡಲ್ಲ, ಬಿಟ್ಟು ಕೊಡೋಳು ಅಲ್ಲ. ಮಾನವ ಸಂಬಂಧಗಳು ಕೆಡುವುದು ಸುಲಭ, ಆದರೆ ಕಟ್ಟಿಕೊಳ್ಳುವುದು ಬಲು ಕಷ್ಟ. ಬಾಯಿ ತಪ್ಪಿನಿಂದ ಆಡಿದ ಸಣ್ಣ ಮಾತಿನಿಂದ ಎಷ್ಟೋ ವರ್ಷದ ಸಂಬಂಧಗಳಿಗೆ ತೆರೆಯಬಹುದು. ಮನುಷ್ಯ ಕಳ್ಳತನವನ್ನು ಬೇಕಾದರೆ ಕ್ಷಮಿಸಬಹುದು, ಆದರೆ ಆದರದ ಹೊಲಸು ಹೆಣ್ಣನ್ನು ಈ ಸಮಾಜದಲ್ಲಿ ಯಾರು ಕ್ಷಮಿಸಲಾರರು. ಸ್ವಾರ್ಥ, ಮದ, ಮೋಹ, ಮತ್ಸರ ಸಂಬಂಧಗಳಲ್ಲಿ ಅಡ್ಡಗೋಡೆಗಳಿಗೆ ಬಂದು ನಿಲ್ಲುತ್ತವೆ. ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳುವ ಹಿರಿಯರಿಲ್ಲದರೂ ಸಂಬಂಧಗಳು ಹರಿಸಿ ಹೋಗುತ್ತವೆ. ಹಾಗಾಗಬಾರ್ದು ಗೋದಾವರಿ, ಹಾಗಾಗಬಾರ್ದು. ನಿಜ ನಿಮ್ಮ ಮಾತು. ಹಸಿದವರಿಗೋಸ್ಕರ ಬಿಸಿ ಅನ್ನವನ್ನ ಮಾಡಿ ಕಾದಿಟ್ಕೊಂಡು ಕೂತ್ಕೊಂಡ್ರೆ, ಹಸಿದವರು ಆ ಅನ್ನವನ್ನ ಊಟ ಮಾಡದೆ ಹೋದ್ರೆ ಅನ್ನ ವ್ಯರ್ಥವಾಗಿ ಹಳಸಿ ಹೋಗ್ಬಿಡುತ್ತೆ. ಆ ಅನ್ನ ಹಳಸೋದಕ್ಕಿಂತ ಮುಂಚೆನೆ ಮತ್ತೊಬ್ಬರು ಹೊಟ್ಟೆ ತುಂಬ ಉಂಡು ತೃಪ್ತಿ ಪಟ್ಟುಕೊಳ್ತಾರೆ. ಅಂದಾಗ ಆ ಅನ್ನ ಹಳಸಿ ಹೋಗುವುದು ಎಲ್ಲಿಂದ ಬಂತು? ಇದರಲ್ಲಿ ಹಳಸಿದ ಅನ್ನ ತಪ್ಪೇನು ಇಲ್ಲ ಅಲ್ವಲ್ಲ ಮಾಪ?
ನಾಯಿ ಹಸದಿದ್ದರೆ ಅಳಿಸಿದ ಅನ್ನವನ್ನು ತಿನ್ನುತ್ತದೆ. ಆದರೆ ಅದಕ್ಕೆ ಅನ್ನದ ವಿಷಯ ತಿಳಿದಿರುವುದಿಲ್ಲ. ಅದಕ್ಕೆ ಹಸಿವು ಮಾತ್ರ ಗೊತ್ತು. ಆದರೆ ಮನುಷ್ಯ ಹಾಗಲ್ಲ. ಮನುಷ್ಯನಿಗೆ ಹಳಸಿದ ಅನ್ನ, ಹಳಸಿದ ಮನಸ್ಸು ಹೇಸಿಗೆ ಇದ್ದದ್ದು. ಯಾರಿಗೆ ಹೇಸಿಗೆ ಆದ್ರೆ ನನಗೇನ್ರಿ ಆಗ್ಬೇಕಾಗಿದೆ? ಒಟ್ಟಾರೆ ನನಗೆ ನನ್ನ ತೃಪ್ತಿ ಆದ್ರೆ ಸಾಕು ಅಷ್ಟೇ. ನಾನು ವಿವೇಕವಂತನೂ ಹೌದು, ವಿಚಾರವಂತನೂ ಹೌದು. ಒಟ್ಟಾರೆ ನನ್ನ ಮಗ ಇಂದಿಲ್ಲ ನಾಳೆ ಸರಿ ದಾರಿಗೆ ಬರಬಹುದೆಂದು ನಿರೀಕ್ಷೆಯಲ್ಲಿ ನೀನು ಸೊಸೆ ಮಾತ್ರ ಅಲ್ಲ ತಾಯಿ, ಹೆಣ್ಣಿಲ್ಲದ ನನಗೆ ನೀನು ನನ್ನ ಮಗಳಿದ್ದಂತೆ. ಎತ್ತ ಮಗನ ಕೈಯಲ್ಲಿ 10 ಪೈಸೆ ಕೊಡಲು ಹಿಂದೆ ಮುಂದೆ ನೋಡುವ ನಾನು ನನ್ನ ತಿಜೋರಿಯ ಕೀಲಿಯನ್ನೇ ನಿನಗೆ ಕೊಟ್ಟು ಬಿಟ್ಟಿದ್ದೇನೆ. ಸ್ವಾರ್ಥ, ಅಭಿಮಾನ, ಪ್ರೀತಿ, ಅಕ್ಕರೆಗಳಿಗೆ ದ್ರೋಹವೆಸಗದಿರು. ತಪ್ಪು ಮಾಡುವುದು ಮಾನವನ ಸಹಜ ಧರ್ಮ. ಆದರೆ ತಿದ್ದಿ ನಡೆಯುವನೇ ಮಹಾ ಮಾನವ. ಕ್ಷಣಿಕ ಸುಖಕ್ಕೆ ಆತುರಿದು ಮಣ್ಣ ಕೂಡಿಸಿದರ ಮಾನನ್ನ ಮರೆಯಾಗಿ ನೋಡಿ ಬಾಬಾ, ನಿಮ್ಮ ಮಗ ಸುಧಾರಿಸ್ತಾನೆ ಅಂತ ನಾನು ಇಷ್ಟು ವರ್ಷ ತಡೆದುಕೊಂಡೇನೆ ಬಂದೆ. ಆದ್ರೆ ನಿಮ್ಮ ಮಗ ಸುಧಾರಿಸೋ ದಾರಿ ನನಗೆ ಕಾಣಿಸ್ತಾನೆ ಇಲ್ಲ. ಅದಕ್ಕೋಸ್ಕರ ನಾನು ನನ್ನ ಯೌವನ, ನನ್ನ ಶೀಲವನ್ನ ಎಷ್ಟು ದಿವಸ ಅಂತ ಗಟ್ಟಿಯಾಗಿ ಹಿಡ್ಕೊಳ್ಬೇಕು? ನೀವೇ ಹೇಳಿ. ಹಾರುವ ಹಕ್ಕಿ ಯಾವುದೇ ನಿಜ ಮಾವ. ಈ ನಿನ್ನ ಹೊಲಸು ಬಾವಿಯಲ್ಲಿ ಬಿತ್ತು ಒದ್ದಾಡಬೇಕೆನ್ನುವುದು ನಿನ್ನ ನಿರ್ಧಾರವೇ? ಬೇಡ ಗೋದಾವರಿ, ಬೇಡ. ಮಾನವಂತರ ಮನೆಯಲ್ಲಿ ಹುಟ್ಟಿರುವ ನೀನು ಧರ್ಮವಂತರ ಮನೆಯ ಸಚಿಯಾಗಿರುವೆ. ಇಲ್ಲಿ ನಡೆದಿರೋ ತಪ್ಪಿನ ಮೂಲ ನನ್ನಲ್ಲಿ ಇದೆ, ನನ್ನ ಮಗನಲ್ಲಿ ಇದೆ. ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ನೀನು ಅನ್ಯ ಪುರುಷನ ಅಂಗ ಸುಖ ಬಯಸಿ ಅನೈತಿಕ ಸಂಬಂಧಕ್ಕೆ ಆಸ್ಪದ ಮಾಡಿಕೊಳ್ಳುತ್ತಿರುವ ಮಗಳೇ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ. ಮಾವ, ನೀವು ಊರಿಗೆ ಹಿರಿಯರು, ತಿಳಿದವರು, ದೊಡ್ಡವರು. ಮಗನ ತೆತ್ತಿ ಬುದ್ಧಿ ಹೇಳೋದಕ್ಕೆ ನಿಮ್ಮ ಕೈಲಿ ಆಗ್ಲಿಲ್ವೇ ಮಾವ? ಹೆಂಡತಿ ಜೊತೆಗೆ ಚಂದಾಗಿ ಸಂಸಾರ ಮಾಡೋ ಅಂತ ನೀವು ಒಂದು ಮಾತು ಅವ್ರಿಗೆ ಬರಿದ ಬುದ್ಧಿ ಹೇಳಿದ್ರೆ ನನ್ನ ಜೀವನ ಇವತ್ತು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ಅದಕ್ಕೆ ನಿಮ್ಮಂತ ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ. ಹೂಳುವ ಎತ್ತನ್ನ, ಏರುವ ಕುದುರೆಯನ್ನ, ಮಾಡಿಕೊಂಡ ಮಡದಿಯನ್ನ ಬಹು ದಿವಸ ಬಿಟ್ಟಿರಬಾರದು. ಬಹುದಿನ ಬಿಟ್ಟಿದ್ದರೆ ಮತ್ತೊಬ್ಬರು ಹೊತ್ತದೇ ಬಿಡರಯ್ಯ ಸರ್ವಜ್ಞ ಅಂತ. ಈಗ ನೀವೇನೇ ಹೇಳಿದ್ರು ನಿಮ್ಮ ಮಾತು ನನ್ನ ತಲೆಗೂ ಹೋಗಲ್ಲ, ನನ್ನ ಮನಸ್ಸಿಗಂತೂ ಮೊದಲೇ ಹೋಗಲ್ಲ. ದಯವಿಟ್ಟು ಬಂದ ದಾರಿಗೆ ಸುಂಕ ಇಲ್ಲ ಅಂತ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ನಿಮ್ಮ ಪಾಡಿಗೆ ಹೊರಟು ಹೋಗ್ಬೇಡಿ. ಧರ್ಮದ ಚೌಕಟ್ಟಿನಲ್ಲಿ ಅಡಿ ಹಿಡಿತಿರುವ ಈ ದೀನದಯಾಳ ಸೌಕಾರನಲ್ಲಿ ಧರ್ಮವಿದೆ, ತಾಳ್ಮೆ ಇದೆ, ನ್ಯಾಯ ಅನ್ಯಾಯಗಳ ವಿಮರ್ಶೆ ಮಾಡುವ ವಿವೇಕವಿದೆ. ಇಲ್ಲಿ ನಡೆದಿರುವ ತಪ್ಪಿನ ಮೂಲ ನನ್ನಲ್ಲಿದೆ, ನನ್ನ ಮಗನಲ್ಲಿದೆ. ನಾನು ಒಪ್ಪಿಕೊಳ್ಳುತ್ತೇನೆ. ಇದನ್ನು ನೀನು ಇಲ್ಲೇ ಅಂತ್ಯಗೊಳಿಸು. ನಡೆದಿದ್ದೇನೋ ಒಂದು ಕೆಟ್ಟ ಕನಸನ್ನು ಬರ್ತು ಬಿಡು. ಅರಿಯದೆ ಮಾಡಿದ ತಪ್ಪನ್ನು ನೀನು ನನ್ನ ಮಗಳೆಂದು ಹೊಟ್ಟೆಗೆ ಹಾಕಿಕೊಳ್ಳುತ್ತೇನೆ. ಮನೆಗೆ ಹೋಗೋಣ. ಒಂದಾದರೂ ಮರ್ಯಾದೆಯಿಂದ ಮಾನವತೆಯಾಗಿ ಬಾಳುವುದನ್ನು ಕಲಿತುಕೋ. ಸಾಧ್ಯವಿಲ್ಲ ಮಾವ. ನಾನು 1000 ಸಾರಿ ಹೇಳಿದ್ರು ನನ್ನ ಮಾತು ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ. ಹಾಗಾದ್ರೆ ಇದೇ ನಿನ್ನ ಕೊನೆ ನಿರ್ಧಾರವೇ? ಹೌದು, ಇದೇ ನನ್ನ ಕೊನೆ ನಿರ್ಧಾರ. ಗೋದಾವರಿ, ಗತಿಶಿವಾದ ಘಟನೆಯನ್ನು ಮರೆತು ಮನೆಗೆ ನಡ ಎಂದರೆ ವರ್ತಿಸೋ ನಿನ್ನನ್ನು ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಲಿಯಬೇಕಾ? ಮಾನ ಮರ್ಯಾದೆಯಿಂದ ಬಾಯಿ ಮನುಷ್ಯರವ ನಾನು. ವಿಷಯ ಉಳಿಸಿದ ನಿನಗೆ ಹಾರೇಳು ಸಿದ್ಧನಾದ ಈ ದೀನದಯಾಳನ ಎದುರು ನಿಂತು ಮಾತನಾಡುವ. ಮರ್ಯಾದೆಯಿಂದ ಮನೆಗೆ ನಡೆದರೆ ಸರಿ, ಇರುತ್ತಿದ್ದರೆ ಏನ್ ಮಾಡ್ತೀರಾ ಅಂತ ಈ ವಿಷಯನ ನಿಮ್ಮ ಮಗನಿಗೆ ತಿಳಿಸ್ತೀರಾ? ಇಲ್ಲ, ನನ್ನ ಪ್ರಾಣ ತೆಗಿತೀರಾ? ಎರಡರಲ್ಲಿ ಒಂದಾಗುತ್ತಾನೆ. ಅದು ಏನಾಗುತ್ತೋ ಹಾಗೆ ಹೋಗ್ಲಿ. ಮಿಸ್ಟರ್ ದೀನ್ ದಯಾಳ್ ಸಾವ್ಕಾರ್,
ನನಗೂ ನಿಮ್ಮ ಮೇಲೆ ಕೈ ಎತ್ತೋದಕ್ಕೆ ಮನಸ್ಸಿತ್ತು, ಆದರೆ ನಾನು ಕೈ ಎತ್ತಲಿಲ್ಲ. ಯಾಕಂತ ಗೊತ್ತಾ? ನೀವು ವಯಸ್ಸಿನಲ್ಲಿ ನನಗಿಂತ ತುಂಬಾ ದೊಡ್ಡವರು, ನನ್ನ ತಂದೆ ಸ್ಥಾನದಲ್ಲಿದ್ದವರು. ಅದಕ್ಕೋಸ್ಕರನೇ ನಾನು ನಿಮ್ಮ ಮೇಲೆ ಕೈ ಮಾಡಲಿಲ್ಲ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನ ನಾನು ಏನು ಮಾಡ್ತಾ ಇದ್ದೋ ನನಗೆ ಗೊತ್ತಿಲ್ಲ. ಇಡೀ ಊರಿಗೆ ಊರೇ ತೆಕ್ಕಿ ಬಗ್ಗಿ ನಡೆಯುವ ಈ ದೀನತೆಯ ಸಾವುಕಾರನ ಕಣ್ಣಿಗೆ ನನ್ನ ಸೊಸೆ ಹೇ ಶ್ರೀಶೈಲ ಮಲ್ಲಿನಾಥ, ಎಂತ ಶಿಕ್ಷೆ ತಂದೊಟ್ಟಿದೆಯಪ್ಪ ಈ ನಿನ್ನ ಭಕ್ತನಿಗೆ. ತಂದೆ, ನಾನು ಮಾನವನಾಗಿ ಹುಟ್ಟಿದ್ದು ತಪ್ಪೆ, ಮಗನಿಗೆ ಮನವಿ ಮಾಡಿದ್ದು ತಪ್ಪೆ. ಸೊಸೆ ಮಗ ಮಾಡಿದ ತಪ್ಪನ್ನು ಹೊಟ್ಟೆಗೆ ಹಾಕಿದ ಹಾಗಾದರೆ ನನಗೆ ಶಿಕ್ಷೆ ಇರುತ್ತದೆ. ಅಯ್ಯೋ ಸಂಕಟ ಸಂಕಟ ರಮ